ಲೇಔಟ್ನ ಜೈಮಾರುತಿ ನಗರದಲ್ಲಿರುವ ಶಿವ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಪೂಜಾಲಂಕಾರಗಳು ನೆರವೇರಿದವು. ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಶಿವಲಿಂಗಕ್ಕೆ ತಮ್ಮ ಕೈಯಾರೆ ಕ್ಷೀರಾಭಿಷೇಕ ನೆರವೇರಿಸಿ ಭಕ್ತಿಭಾವ ಮೆರೆದರು. ಬೆಳಿಗ್ಗೆಯಿಂದಲೇ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳು ದೇವಾಲಯದಲ್ಲಿ ನೀಡಿದ ಪ್ರಸಾದವನ್ನು ಸ್ವೀಕರಿಸಿ ಸಂಜೆ ನಡೆದ ಭಕ್ತಿಗೀತೆಗಳ ಗಾಯನದಲ್ಲಿ ಪಾಲ್ಗೊಂಡರು. ಮಹಾನಂದ ಮಠ ಶಿವ ದೇವಾಲಯವೆಂದೇ ಪ್ರಸಿದ್ಧಿಯಾಗಿರುವ ಈ ದೇವಾಲಯದಲ್ಲಿ ಅಲಂಕಾರಗಳು, ಪೂಜಾ ಕೈಂಕರ್ಯಗಳು ನೋಡುಗರ ಮನಸ್ಸಲ್ಲಿ ಭಕ್ತಿಭಾವವನ್ನು ಹೆಚ್ಚಿಸುವಂತಿತ್ತು. ಮಹಾನಂದ ಮಠದ ಶಿವ ದೇವಾಲಯದ ಅಧ್ಯಕ್ಷರು ಮನುಗೌಡ ಮಾತನಾಡಿ, ನಮ್ಮ ಸುತ್ತಮುತ್ತ ಇರುವ ದೇವಾಲಯಗಳಲ್ಲಿ ನಮ್ಮ ಶಿವ ದೇವಾಲಯ ತುಂಬ ಪ್ರಸಿದ್ಧಿ ಹೊಂದಿದ್ದು, ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಅವರೆಲ್ಲರಿಗೂ ಭಗವಂತ ಆಯುರಾರೋಗ್ಯ, ಆಯಸ್ಸು, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕರುಣಿಸಲಿ ಎಂದು ಹೇಳಿದರು. ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ಪ್ರತಿ ವರ್ಷ ನಡೀತಾ ಇದೆ ಮತ್ತು ಪ್ರತಿ ವರ್ಷಕ್ಕಿಂತನೂ ಈ ಸರಿ ಜನ ಜಾಸ್ತಿ ಬರ್ತಾ ಇದ್ದಾರೆ. ನಾವು ಅದಕ್ಕೆ ದೇವಸ್ಥಾನ ಪರವಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಅನ್ನದಾನ ಆಗಲಿ, ಪೂಜೆ ಆಗಲಿ, ವಿಶೇಷ ಕಾರ್ಯಕ್ರಮಗಳ ಆಯೋಜಿಸಾಗಲಿ ಎಲ್ಲ ಮಾಡಿದ್ದೀವಿ. ವಿಜ್ಞಾನ, ತಂತ್ರಜ್ಞಾನ, ತಾಂತ್ರಿಕತೆ, ಆಧುನಿಕತೆ ಎಷ್ಟೇ ಮುಂದುವರೆದ್ರೂ ಕೂಡ ಧಾರ್ಮಿಕ ಶಕ್ತಿ ಇರ್ತಕ್ಕಂಥದ್ದು ಎಲ್ಲರ ಮನಸ್ಸನ್ನು ಒಂದು ಕಟ್ಟಾಗ್ತಾ ಇದೆ. ಇದು 100ಕ್ಕೆ 100 ಭಾಗ ಸತ್ಯ. ಯಾಕಂದರೆ ಇವತ್ತೇನು ಇಷ್ಟು ಗ್ರಹವೇ, ಇಷ್ಟು ಚಂದ್ರ, ಇಷ್ಟು ಸೂರ್ಯ ಏನು ಇವತ್ತು ಮಾತಾಡ್ತಾರೆ, ಇದನ್ನು ನಮ್ಮ ಪೂರ್ವಜರು ಭಾಳ ಹಿಂದೆನೇ ಹೇಳಿದರು. ಯಾವ ಬಯೋಸ್ಕೋಪ್ ಯಾವ ಇಲ್ದಾಗಲೇ ಹೇಳಿದರು. ಹಂಗಾಗಿ ಈ ನಮ್ಮ ಸನಾತನ ಧರ್ಮ ಏನಿದೆ ಅದು ಭಾಳ ದೊಡ್ಡದು. ಭಗವಂತನ ಒಲಿಸ್ಕೋಬೇಕು ಅಂದರೆ ಭಕ್ತಿಯೊಂದೇ ದಾರಿ. ಆದರೆ ಕೆಲವ್ರಿಗೆ ಏನಾಗಿದ್ದಾರೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದೊಡೆ ಫಲವೇನು ಅಂತ ಹೇಳಿ ಒಂದು ಮಾತಿದೆ. ಆದರೂ ಕೂಡ ಕೆಲವರು ಹಣದಿಂದ, ಆಸ್ತಿಯಿಂದ, ಅಂತಸ್ತಿಂದ ದೇಣಿಗೆಯಾಗಿ ಭಗವಂತನ ಕೊಟ್ಟರೆ ನಮ್ಗೆ ಒಲಿತಾನೆ ಅಂತಕ್ಕಂಥ ಮನೋಭಾವದ ಜನ ಇದ್ದಾರೆ ಅಂತ ಹೇಳಿ. ಯಾವುದೋ 100ಕ್ಕೆ 100 ಭಾಗ ಸುಳ್ಳು. ಭಗವಂತನ ಒಲಿಸ್ಕೊಬೇಕು ಅಂದರೆ ನಾವೇನು ಬೇರೆಯವ್ರಿಗೆ ಕೆಡಕ್ಕೆ ಬಯಸಬಾರ್ದು. ಕೆಡಕ್ಕೆ ಬಯಸೋದು ಹೆಂಗೆ ಅಂದರೆ ನಾನು ವಿಷ ಕುಡ್ದು ಅವ್ರು ಸಾಯ್ಲಿ ಅಂದಂಗೆ, ಅದು ಸಾಧ್ಯ ಇಲ್ಲ. ಮತ್ತು ಅದು ಆ ಥರ ಇದ್ರೆ ಸಾಕು ಭಗವಂತ ಒಲಿಯೋಕ್ಕೆ. ದುಡ್ಡು ಕೊಟ್ಟು ನಾನು ಹೊಲ್ಸ್ಕೊತೀನಿ, ನಾನು ಆ ಪೂಜೆ ಮಾಡಿ ಹೊಲ್ಸ್ಕೊತೀನಿ, ಈ ಪೂಜೆ ಆ ಥರ ನಡೆಯೋದಿಲ್ಲ. ಮಹಾನಂದ ಮಠ ದೇವಾಲಯ ಇದು ವರ್ಷದಿಂದ ವರ್ಷಕ್ಕೆ ಜನಗಳ ಆಕರ್ಷಣೆ ಹೆಚ್ಚಾಗಿ ಪಡಿತಾ ಇದೆ. ಇದಕ್ಕೆ ಏನು ಪ್ರಮುಖ ಅಂತ ಅದು ಇದಕ್ಕೇನು ಕಾರಣ ಅಂದರೆ ಆ ಭಗವಂತನಲ್ಲಿರ್ತಕ್ಕಂಥ ಶಕ್ತಿ ಏನಿದೆ ಅದು ದೊಡ್ಡದು. ಹಂಗಾಗಿ ಜನ ಭಾಳ ದೂರದಿಂದನೂ ಬರ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ. ತಮ್ಮ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥ ಸದ್ಭಕ್ತರಿಗೆ ತಾವೇನು ಹೇಳಕ್ಕೆ? ಎಲ್ಲರಿಗೂ ಒಳ್ಳೇದಾಗಲಿ, ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತೇನು ದೇವಸ್ಥಾನಕ್ಕೆ ಏನೇನು ಅವ್ರ ಆಕಾಂಕ್ಷೆ ಏನು ಇಟ್ಕೊಂಡು ಬಂದು ಭಗವಂತನ ಕೇಳ್ಕೊಂತಾರೆ ಅದೆಲ್ಲ ನೆರವೇರಲಿ ಅಂತ ಕೇಳ್ಕೊಂತೀವಿ ಸರ್.